ಶಿವರಾತ್ರಿ ಉಪಾಸಿ ಹಣ್ಣದು ತರಿಸ್ಬೇಕಲ್ರಿ ಅತ್ಯಾರ. ಮತ್ತೆ ಅದನ್ನ ಏನ್ ಮಾಡೋದೀಗ? ಏನ್ ಮಾಡೋದಂದ್ರೆ ನಾ ಏನ್ ಮಾಡ್ಲೆ? ಅಯ್ಯೋ ದೇವ್ರೆ, ಶಿವರಾತ್ರಿ ಉಪಾಸ ಮಾಡ್ಬೇಕವಾ? ನಿನ್ ಗಂಡ ಹೇಳ ಹಣ್ಣಿನ ತರಾಕ್ ಮತ್ತೆ ವರ್ಷಕ್ಕೆ ಒಂದ್ಸಲ ಉಪಾಸ ಮಾಡ್ಲಿಲ್ಲ ಅಂದ್ರೆ ಹೆಂಗದ? ಒಪ್ಪತ್ತು ಒಂದತ್ತು ಮಾಡು ಅಂತಾನಿ, ಎಲ್ಲಿ ಮಾಡ್ತೀರಿ ನೀವು? ಮಾಡುದಿಲ್ಲ. ಅದಕ್ಕೆ ಉಪಾಸಿನಾರ ಮಾಡ್ರಿ ಒಟ್ಟು ಅವಾಗೊಮ್ಮೆ ಇವಾಗೊಮ್ಮೆ. ಅತ್ಯಾರ ನನಗ ಉಪಾಸ ಇರಕ್ಕೆ ಆಗುದಿಲ್ರಿಪ್ಪ, ಹೊಟ್ಟೆ ಹಚ್ತೈತಿ. ಅದಕ್ಕೆ ಒಂದತ್ತು ಒಪ್ಪತ್ತು ನಾವು ವಾರ ಮಾಡಕ್ ಹೋಗುದಿಲ್ರಿ. ಎಲ್ಲಿ ಮಾಡಕ್ ಹೋಗ್ಲಿರಿ ಅತ್ಯಾರ? ಅದು ಒಂಥರ ಹೆಂಗ ಆಕೈತಂದ್ರ ಇದು ತಡ್ಕೊಳಕ್ ಆಗಂಗಿಲ್ರಿ ಅತ್ಯಾರ. ಒಂದತ್ತು ಮತ್ತೆ ನಮ್ಗೆ ರಾತ್ರಿ ಊಟ ಬೇಕು ಹೊಡ್ತುಂಬ, ಉಣ್ಲಿಲ್ಲ ಅಂದ್ರೆ ನನಗೆ ಆಗಲ್ಲ. ಮಗಳರ ಕೆಲಸ ಇರ್ತಾವು, ಬೆಳಗಿಂದ ಚಂತೆನ ಮಾಡೋದ ಆಕತಿ. ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ನನಗೆ ಒಂದತ್ತು ಮಾಡ ಉಪಾಸಿ ಮಾಡಂದ್ರೆ ಎಲ್ಲಿಂದ ಮಾಡಕ್ ಹೋಲಿ? ನಾ ಏನು ತಣ್ಣಗೆ ಹಾಂಗ ಕುಂದಿರ್ತೇನೆ ಅತ್ಯಾರ? ಅಯ್ಯೋ ಅಂದ್ರೆ ನಾ ತಣ್ಣಗೆ ಹಾಂಗ ಕುಂದಿರ್ತೇನೆ ಅಂತ ಹೇಳಕತ್ತೀನಿ ನೀನು, ಹೌದಲ್ಲ? ಇಲ್ರಿ ಅತ್ಯಾರ, ಹಂಗಲ್ಲ. ನನ್ಗೆ ಉಪಾಸಿ ಒಂದತ್ತು ಎಲ್ಲ ಮಾಡಾಕ ಆಗುದಿಲ್ಲ ಅಂತ ಹೇಳಿದೆ ಅಷ್ಟೇ, ನಿಮಗಂದಿಲ್ಲಪ್ಪ ನಾನು. ಇಲ್ಲೋಡ, ನಾ ಅಂತರೂ ಸಣ್ಣಂದಿರ್ತ ಏನ ನಮ್ಮ ಮನ್ಯಾಗ ಮುಕ್ಕಳರೆ ಕೆಲಸ ಇರ್ತಿತ್ತು. ಇಷ್ಟೆಲ್ಲ ಕೆಲಸದ ನಡಕ ನಮ್ಮ ಅತ್ತಿ ತಿವುದು ಅದನ್ನ ಮಾಡಿ ಇದನ್ನ ಮಾಡು ಅಂತೇಳಿ ಮಾರಿ ತಿವಿತಿದ್ಲು. ಅಟ್ಟೆಲ್ಲ ಕೆಲಸದಾಗು ಉಪಾಸಿ ಒಂದತ್ತು. ಗುರುವಾರ ಇದು ಯಮನೂರು ಅಜ್ಜಗ ಉಪಾಸ ಮಾಡ್ತಿದ್ದೆ, ಒಂದತ್ತು ಮಾಡ್ತಿದ್ದೆ. ಸೋಮವಾರ ಈಶ್ವರಗ್ ಮಾಡ್ತಿದ್ದೆ, ಮಂಗಳವಾರ ಈರಣ್ಣಗ್ ಮಾಡ್ತಿದ್ದೆ. ಗೊತ್ತೈತೇನು? ಐತಾರ ಒಂದ ದಿನ ಇದು ಮೈಲಾರಲಿಂಗಪ್ಪಗೂ ಮೊದಲು ಮಾಡ್ತಿದ್ದೆ, ಆಮೇಲೆ ಬಿಟ್ಟೆ. ಅಲ್ಲಿನೂ ಮಾಡ್ತಿದ್ದೆ. ಅಯ್ಯೋ, ಶನಿವಾರ ಹನುಮಪ್ಪಗ್ ಮಾಡ್ತಿದ್ದೆ. ಆಮ್ಯಾಗ ಮತ್ತೆ ಅವರು ಉಳಿತು ಶುಕ್ರವಾರ ಲಕ್ಷ್ಮವ್ವಗ್ ಮಾಡ್ತಿದ್ದೆ. ಬುಧವಾರ ಒಂದಿನ ಸುಟ್ಟಿ ತಗೊಂಡು ಹೊರ ತುಂಬಾ ಉಣ್ತಿದ್ದೆ. ಗೊತ್ತನ? ಇಷ್ಟು ಉಪಾಸಿ ಒಂದತ್ತು ಎಲ್ಲ ಮಾಡೇನಿ ನಾನು. ನೀವು ಒಂದು ದಿನ ಮಾಡಕ್ ವಾರಕ್ಕೊಮ್ಮೆ ಇಷ್ಟು ನಳತ್ತೀರಿ. ಹಂಗಾರೆ ನೀವು ಊಟನ ಮಾಡ್ತಿದ್ದಿಲ್ಲನ್ರಿ ಅತ್ತೀರ? ಇಲ್ವಾ, ನಾನು ಉಪಾಸಿ ಒಂದತ್ತು ನನ್ನಷ್ಟು ಕಟ್ನಿಟ್ಟು ಯಾ ನನ್ನ ಮಗನು ಮಾಡಕ್ ಸಾಧ್ಯಲ್ಲ. ಈ ವರ್ಷ ಬಂದಿ ಇಲ್ಲೋಡ, ನೋಡ್ಕೋ ಚಂದಾಗಿ ನಾ ಹೆಂಗ್ ಉಪಾಸಿ ಒಂದತ್ತು ಎಲ್ಲ ಮಾಡ್ತೇನೆ. ಅದ್ರಂತ ನೀನು ಮಾಡ್ಕೊಂತ ಹೋಗಿನ ಮ್ಯಾಗ. ಹ್ಞೂನ್ರಿ ಅತ್ತೀರ. ನಿಮ್ಮ ಮಾವೆಲ್ಲದನ ಬಾಗಲ್ಲ ಕುಂತಾರ್ರಿ. ನಡಿ ಹಂಗಾರ. ಹೊರಗೆ ಬಂದಿಷ್ಟೊತ್ತಾತ, ಇನ್ನೂ ಈ ಮನುಷ್ಯ ಕಂಡು ಬಿಡುವಲ್ಲ. ಏನ್ರಿ ಲೇ ನಿಮ್ಮ ಮೌನ ಒಂದಿಟ್ಟು ಮೆಡಿಟೇಷನ್ ಮಾಡಾಕತ್ತೇನೆ, ಜಲ್ಮಕ್ ಸುಖ ಅಲ್ಲ ಅಂತೇಳಿ ನೀ ಏನ್ ಕಾಡ್ತೀವೋ ಮಾರಾಯತ್ತಾಗ? ತಲೆ ಮ್ಯಾಗ ಹತ್ತಿ ನಿಂತ ಹೇಳಿ ಚೀರ್ ಬಿಡ್ತೀಯಲ್ಲ, ತಲೆ ಹಿಡ್ಸಾಕತ್ತಾಗ ಏನ ಎಂತ ಟೇಷನ್ ಮಾಡಕತ್ತೀರಿ? ಸುಮ್ಕುದ್ರಿ, ಕಾಣ ಮುಚ್ಕೊಂಡ್ ಕೂತ್ಬಿಟ್ರೆ ಎಲ್ಲ ಆಗ್ಬಿಡ್ತತನ. ಅದು ಬಿಡ್ರಿ, ನನಗೆ ತಲೆ ಹಿಡ್ಸಕ್ ಹೋಗ್ಬೇಡ್ರಿ. ಶಿವರಾತ್ರಿ ರೀ, ಉಪಾಸಿಗೆ ಹಣ್ಣು ಗಿಣ್ಣು ತರಬೇಕನ್ನೋದು ಐತೆ ಇಲ್ಲ ಎತ್ತಿ? ತರ್ಬೇಕು ಹಣ್ಣು, ರೊಕ್ಕ ಇದ್ದಿದ್ದಿಲ್ಲ ಅದಕ್ಕೆ. ಅಯ್ಯ, ರೊಕ್ಕ ಇದ್ದಿದ್ದಿಲ್ಲ ನಿಮ್ ಹಂಗ ವರ್ಷ ಪೂರ್ತಿ ರೊಕ್ಕನೇ ಇರೋದಲ್ಲ ನಿಮ್ ಕಡೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಶಿವರಾತ್ರಿ ಉಪಾಸಿ ಹಣ್ಣು ಹಂಪ್ಲ ತರ್ರಿ. ಮನ್ಯಾಗ ಈ ವರ್ಷ ಸಸಿ ಬಂದಾಳ. ಏನ ಹಬ್ಬ ಹುಣ್ಣಿಮೆ ಹೆಂಗ್ ಮಾಡ್ತೇವಿ, ಉಪಾಸಿ ಎಲ್ಲ ಹೆಂಗ್ ಮಾಡ್ತೇವಿ ನೋಡಿ ಕಲ್ಕೋಲಿ ಒಟ್ಟಾಕಿನು. ಏನ್ವಾ ಸುಸಿ, ನೀನು ನಿಮ್ಮ ಅತ್ತಿ ಮಾಡ್ದಂಗ ಉಪಾಸಿ ಮಾಡ್ತೀಯ? ಹ್ಞೂನ್ರಿ ಮಾವರ, ಅತ್ತಿಯರು ಒಂದತ್ತು ಉಪವಾಸ ಇವೆಲ್ಲ ಭಾಳ ಚಂದ ಮಾಡ್ತಾರಂತ. ಇವೆಲ್ಲವನ್ನು ನಾನು ಅವ್ರಂಗ ಕಲಿಬೇಕ್ರಿ, ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ ಈ ಮನೆ ಸೊಸೆಯಾಗಿ. ಅದಕ್ಕೆ ಅವ್ರು ಹೆಂಗೆ ಮಾಡ್ತಾರ ಹಂಗೆ ಮಾಡ್ತೇನೆ. ಆದ್ರೂ ಮಾವರ, ನನಗೆ ಒಂದು ಅನುಮಾನ ಏನಂದ್ರ, ಅತ್ತಿಯರು ಜಗ್ಗು ಉಪವಾಸ ಮಾಡ್ತಿದ್ರಂತ, ಒಂದತ್ತು ಮಾಡ್ತಿದ್ರಂತ. ಇಷ್ಟೆಲ್ಲ ಮಾಡಿದ್ರು ಹೆಂಗೆ ಇಷ್ಟು ದಪ್ಪದಾರಂತ? ಅದೇನ್ ಗೊತ್ತನವಾ, ಬಾರಿ ಅಗದಿ ಸಿಂಪಲ್. ಉಪಾಸಿ ಮಾಡಿ 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 ಹೊಟ್ಟೆ ಕೂಳಿಲ್ದಂಗ ಆಗಿ ಹೊರಗಿರು ಗಾಳಿ ಮ್ಯಾಗ ಉಸಿರಾಡ್ತಿದ್ಲಲ್ಲ, ಅವು ಗಾಳಿ ಒಳಗ್ ಹೋಗಿ 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 ಗ್ಯಾಸ್ ಉತ್ಪತ್ತಿ ಆಗಿ ಬಲೂನ್ ಉಬ್ಬಿದಂಗ ಉಬ್ಬ್ಯಾಳ. ಅಟ್ಟೆ ಅಪ್ಪಿ ತಪ್ಪಿ ಚುಜಿ ಗಿಜಿ ಚುಚ್ಚಿ ಢಮ್ ಅಂತ ಹೊಡೆದ ಹೋಗ್ಕಾಳ. ಸುಮ್ಕಿದ್ರೆ ಇಂತ ಎಲ್ಲ ಪ್ರಶ್ನೆ ಕೇಳ್ಬೇಡ, ನಿಮ್ದನ್ ಕತಿ ಅತ್ತಾಗ. ಇದು ಶಿವರಾತ್ರಿ ರೊಕ್ಕ ಇಲ್ಲ ಅಂದ್ರು ಏನ ನಾಟಕ ಮಾಡ್ಬೇಡ್ರಿ, ರೊಕ್ಕ ಎಲ್ಲ ಇರ್ತಾವ. ಇಲ್ಲ ಮಗನ್ ಕೇಳ್ರಿ, ಅಲ್ಲೇ ಹೊಲ್ ಕಡೆ ಇರ್ತಾನೆ, ಇಸ್ಕೊಂಡು ಹೋರಿ. ಇಲ್ಲೋಡ, ಆಮೇಲೆ ನಾನು ಹೇಳೋದು ಕೇಳ್ರಿ. ಏನೇನ್ ತರ್ಬೇಕಂತ ನೆನಪೈತಲ್ಲ? ನೆನಪೈತಿ. ನನಗ ನನ್ನ ಮಗ್ಗ ನನ್ನ ಸೊಸಿಗೆ ಅರ್ಧ ಕಿಲೋ ದ್ರಾಕ್ಷಿ ಹಣ್ಣು, ನಿನಗ 1 ಕಿಲೋ ದ್ರಾಕ್ಷಿ ಹಣ್ಣು. ನನಗ ನನ್ನ ಮಗ್ಗ ನನ್ನ ಸೊಸಿಗೆ 1 ಕಲ್ಲಂಗಡಿ, ನಿನಗೊಬ್ಬಕಿಗೆ 1 ಕಲ್ಲಂಗಡಿ. ನನಗ ನನ್ನ ಮಗ್ಗ ನನ್ನ ಸೊಸಿಗೆ ಒಂದು ಅರ್ಧ ಕಿಲೋ ದ್ರಾಕ್ಷಿ ಅಲ್ಲ ಇದು ಖರ್ಜೂರ, ನಿನಗೆ 1 ಕಿಲೋ. ಆಮೇಲೆ ಮತ್ತೇನದು ದ್ರಾಕ್ಷಿ ಹಣ್ಣು, ಅದು ಅರ್ಧ ಕಿಲೋ, ನಿನಗೆ 1 ಕಿಲೋ. ಆಮ್ಯಾಗ ಮತ್ತೇನ್ ತರ್ತಾರ? ಕರ್ಬೂಜ 1 ನನಗ, 4 ನಿನಗ. ಮತ್ತೇನ್ ತರ್ತಾರ? ಇಷ್ಟ ಏನಲ್ಲ. ಬಾಳೆಹಣ್ಣು ನಮಗ್ 1 ಡಜನ್, ನಿನಗೆ 2 ಡಜನ್. ಏನ್ರಿ ಮಾವರ, ಅತ್ತಿಯರಿಗೆ ಇಷ್ಟಲ್ಲ? ಅಯ್ಯ ಮೊದಲು ಇದನ್ನ ತಿಳ್ಕೊ. ನೀನು ಅತ್ತಿಯರ್ ಗತೆ ಉಪಾಸ ಮಾಡೋದು ಕಲಿಬೇಕಾದ್ರೆ ಮೊದಲು ಯಾವ ರೀತಿ ಉಪಾಸ ಮಾಡ್ತಾಳೆ, ಮತ್ತೆ ಏನೇನ್ ತಿಂತಾಳಂತ ಮೊದಲು ಇದನ್ನ ತಿಳ್ಕೊ. ಅಲ್ರಿ ಮಾವರ, ಅತ್ತಿಯರು ವಾರಾನ್ಗಟ್ಲೆ ಒಂದತ್ತು ಮಾಡ್ತಿದ್ರಂತಲ್ರಿ, ಮಂದಿಯವ್ರಿಗೆ ಆ ದೇವ್ರಿಗೆ ಈ ದೇವ್ರಿಗೆ ಅಂತೇಳಿ. ಒಂದತ್ತು ಗೊತ್ತಿಲ್ಲ ನಿಂಗ? ಬೆಳಿಗ್ಗೆ ಹೇಳ್ತಿದ್ಲ ಒಂದತ್ತು ಅಂತೇಳಿ, 1 ಪಡಿ ಚುಮ್ಮಾರಿ ಮಾಡ್ಕೊಂಡ್ ತಿಂತಿದ್ಲು, ತೋಸಿ ಚುಮ್ಮಾರಿ. 1 3-4 ಕಾಲ್ಪ ಈಕಿಗೆ ಬೇಕು ಬಿಡು, ಚುಮ್ಮಾರಿ ಮಾಡ್ಕೊಂಡ್ ತಿಂತಿದ್ಲ. ಮಧ್ಯಾಹ್ನ ಪಾಪ ಒಂದತ್ತಲ್ಲ, ಏನ್ ತಿನ್ನಂಗಿಲ್ಲ, ಅನ್ನ ರೊಟ್ಟಿ ಪಲ್ಯ ಅದು. ಹಂಗಾಗಿ ಬರೋಬ್ಬರಿ 2-3 ಗಲಾಸ್ ಉಪ್ಪಿಟ್ಟು ಮಾಡ್ಕೊಂಡು ಹೊಡಿತಿದ್ಲು. 3 ಗಂಗಾಳ ಉಪ್ಪಿಟ್ಟು ಹೊಡೆದ್ಲು ಅಂದ್ರೆ ಮತ್ತೆ ಒಂದತ್ತು ಆಕಿ ಊಟನ ಮಾಡ್ತಿದ್ದಿಲ್ಲ ಪಾಪ ಉಪಾಸಿ.
ಆಮ್ಯಾಗ ಸಂಜೆ ಮುಂದೆ ಚಾ ಕುಡ್ಕೊಂತ ಒಂದ್ 5 ಅಷ್ಟೇ ಬಾಳಿಲ್ಲ ಮತ್ತೆ 4-5 ಅಷ್ಟೇ ಟೋಸ್ಟ್ ತಿಂತಿದ್ಲು. ಚಾ ಕುಡ್ಕೊಂತ ಉಪವಾಸ ಅಲ್ವಾ, ಒಂದತ್ ಮಾಡಿರ್ತಿದ್ಲು ಬೆಳಗಿಂದ ಪಾಪ. ಅದಕ್ಕೆ ಊಟ ಮಾಡಿರ್ತಿದ್ದಿಲ್ಲಲ್ಲಕಿ, ಶಕ್ತಿ ಬೇಕಲ್ಲ ಮೈಯಾಗ. ಹಂಗಾಗಿ ಒಂದು ಗ್ಲಾಸ್ ತುಂಬಾ ಚಾ, 4-5 ಟೋಸ್ಟ್. ರಾತ್ರಿ ಒಮ್ಮೆ ಒಂದತ್ ಬಿಡ್ಬೇಕಲ್ಲ, ಮತ್ತೆ ಬೆಳಗ್ಗಿಂದ ಏನು ತಿಂದಿರಂಗಿಲ್ಲಕಿ. ಅದಕ್ಕೆ ರಾತ್ರಿ 4 ರೊಟ್ಟಿ 2 ಗಂಗಳ ಅನ್ನ ಅಷ್ಟೇ. ಇದ್ರಂತ ಸೋಮವಾರ ಮಾಡ್ತಿದ್ಲು, ಮಂಗಳವಾರ ಮಾಡ್ತಿದ್ಲು, ಬುಧವಾರ ಹೊಡ್ತು ಊಟ ಅವತ್ತು ಬೇಡ, ಅದು ಅದಕ್ಕೆ ಕೆಲಸ ಲೆಕ್ಕ ಬಿಟ್ಬಿಡೋದು ನೋಡಿ. ಗುರುವಾರ ಮಾಡ್ತಿದ್ಲು, ಶುಕ್ರವಾರನು ಮಾಡ್ತಿದ್ಲು, ಶನಿವಾರನು ಮಾಡ್ತಿದ್ಲು, ಐತ್ಯಾರನು ಮಾಡ್ತಿದ್ಲು. ಗೊತ್ತನ ಹಿಂಗಕಿದು ಉಪಾಸಿ. ನಿಮ್ ಲೆಕ್ಕ ಹಂಗಂಗಾರ ಅವು ಅಪ್ಪತ್ತು ಅಂತ ಹೇಳಿ ಕೂಳ ಬಿಟ್ಟು ಸರದ ಹೋಗ್ಬೇಕನ್ನ. ಬಾರಿ ನಿಮ್ದೊಂದು ತಿನ್ನು ಇಟ್ಟು ಪಿಟ್ಟಿಗೆ ಹಂಗಿಸಿ ನಿಮ್ಮ ಅವ್ವ ನೀನು ಆಡ್ಕೊಂಡು ನಗ್ತಿದ್ರಿ. ಹಂಗ ಆಡ್ಕೊಂಡು ನಕ್ಕ ನಿಮ್ಮ ಅವ್ವ ರವ 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 ಅನ್ನಂಗ ನರಕಕ್ಕೆ ಹೋದ್ಲು. ಗೊತ್ತನ ಈಗ ನರಕದಾಗ ಎಣ್ಣಿ ಒಳಗಾಗ ಎಂದರ ಮಾಯಿ ಕರಿಯಾಕತ್ತಾನ. ಈ ತರ ಒಂದತ್ ಮಾಡಕ್ ಕಲಿಬೇಕವಾ ನೀನು. ಈಗ ಶಿವರಾತ್ರಿ ಉಪಾಸಿ ಕೇಳಿಕ್ಕಿದು, ಶಿವರಾತ್ರಿ ಉಪಾಸಿ ನೋಡ್ಬೇಕಯ್ಯವ್ವ. ಈಕಿದು ಬೆಳಿಗ್ಗೆ ಹೇಳತ್ಲೆ ಒಂದು ಬುಟ್ಟಿ ಹೊಲಕ್ ತಿಂತಾಳ, ಒಂದು ಬುಟ್ಟಿ ಸಾಬುದಾನಿ ತಿಂತಾಳ. ಈಗ ಉಪಾಸಿ ಅನ್ಕೊಂತನ 1 ಗಂಗಳ ತುಂಬಾ ಒಂದಿಷ್ಟು ದ್ರಾಕ್ಷಿ ಹಣ್ಣು, ಒಂದಿಷ್ಟು 3-4 ಹೋಳಿಗೆ ಕಲ್ಲಂಗಡಿ, ಒಂದಿಷ್ಟು ಕರ್ಬೂಜ, ಬಾಳೆಹಣ್ಣು, ಆಮ್ಯಾಗ ಏನದು ಏನು ಮರೆ ಬರೋದಲ್ಲ ಅದು ಏನೋ ಈಗ ಅಂದಲ್ಲ ಖರ್ಜೂರ ಇವೆಲ್ಲವನ್ನ ಒಂದು ತಾಟ್ ತುಂಬಾ ಇಟ್ಕೊಂಡು ಹೊಡಿತಾಳ. ಅದ್ರಂತ 3 ತಾಟ್ 2 ತಾಟ್ ಹೊಡಿತಾಳ ಉಪಾಸಿ ಏನು ತಿನ್ನಂಗಿಲ್ಲಕ್ಕೆ. ರಾತ್ರಿ ಮಠ ಚೆನ್ನ ಮಠ ಒಂದು ಸಣ್ಣಗೆ 1 ಕಿಲೋ 2 ಕಿಲೋ ಖಾಲಿ ಮಾಡ್ತಾಳ. ಮತ್ತೆ ಶಿವರಾತ್ರಿ ಉಪವಾಸ ಅಲ್ವಾ ಆಕಿ. ಅಯ್ಯ ನಿಮ್ಮ ಹೊಟ್ಟೆ ಹೊಡಿಲಿ. ಹಿಂಗ ಕಣ್ಣು ಬಿಟ್ಟು ಸ್ವರ್ಗೆ ನಾನು ಒಂದಳತಿ ಅಲ್ರಿ. ನೀವು ಸೇರೆ ಕುಡು ಹೊಟ್ಟೆ ತುಂಬಿಸ್ಕೊಂತೀರ, ನಾವು ಹಣ್ಣಾರ ತಿಂತೇವೆ. ಮತ್ತ ನಿಮ್ದೊಂದು ಕತ್ತಿನ ತಗ ಬಾಯಿ ಮುಚ್ಕೊಂಡಿರ್ತೀರೇನೆ. ಉಪವಾಸ ಇರ್ತೇವಿಲ್ಲ ಮತ್ತೇನ್ ತೀರ ಕೂಳು ನೀರು ಎಲ್ಲಾ ಬಿಟ್ಟು ನಿರಂಕಾರ ಮಾಡಿ ಉಪವಾಸ ಶಟ್ಟದಾಗ ಹೋಗ್ಬೇಕ ನಾವು. ನಮ್ನಿ ಮಾತಾಡ್ತಿರತ್ತಾಗ ಸುಮ್ನಿರಿ. ದೇವ್ರು ಹೊಟ್ಟಿ ಹಸ್ಕೊಂಡಿದ್ದು ಪೂಜೆ ಮಾಡಿ ಅನ್ನಲ್ಲ. ಯಾಕೆ ಹೇಳ್ರಿ? ಮತ್ತ ಹೊಟ್ಟಿ ಕಡೆ 1 ಲಕ್ಷ ಭಕ್ತಿ ಮನಸ್ಸು ತುಂಬಿ ಬರ್ಬೇಕ್ರಿ. ಹೊಟ್ಟಿ ತುಂಬಿದ್ರೆ ಹೊಟ್ಟಿ ಕಡೆ ಲಕ್ಷ್ಯ ಹೋಗುದಿಲ್ಲ, ದೇವ್ರ ಕಡೆ ಅಷ್ಟೇ ಲಕ್ಷ್ಯ ಇರ್ತೈತಿ. ಗೊತ್ತನ? ಬಾಯಿ ಮುಚ್ಕೊಂಡಿರ್ರಿ. ಮನಸ್ಸನ್ನ ತಿನ್ಬೇಕನ್ನೋ ಆಸೆ ಇಟ್ಕೊಂಡು ಮಾಡ್ತೀರಿ ನೀವು. ಅದೆಲ್ಲ ದೇವ್ರಿಗೆ ಮುಡ್ತಂತ ಮಾಡಿರ್ನ. ತಿನ್ಬೇಕನ್ನೋ ಆಸೆ ಇದ್ರೆ ತಿಂದ್ಬಿಡ್ಬೇಕು. ದೇವ್ರು ಯಾವಾಗ್ಲೂ ಪರಿಶುದ್ಧವಾದ ಭಕ್ತಿ ಕೇಳ್ತಾನ. ಗೊತ್ತನ? ಅದಕ್ಕೆ ನಾನು ಬಹಳ ನಿಶ್ಚಲ ಮನಸ್ಸಿಂದ ಪೂಜೆ ಮಾಡ್ತೀನಿ. ಶಿವ ಅದಕ್ಕೆ ನನಗೆ ಒಲ್ದಾನ, ನಿಮಗ್ ಒದ್ದಾನ. ಅದಕ್ಕೆ ಮಾವರ ಅತ್ತಿಯರು ಇಷ್ಟು ಹೆಲ್ದಿ ಆಗದಾರ, ಸ್ಕಿನ್ ಇಷ್ಟು ಗ್ಲೋ ಐತಿ, ಎನರ್ಜಿನೂ ಸಿಕ್ಕಾಪಟ್ಟಿ ಐತಿ. ಹಣ್ಣು ತಿಂದು ಫುಲ್ ಎನರ್ಜಿ. ದಿಸ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಅತ್ತಿ ಎನರ್ಜಿ. ಗೊತ್ತನ? ಹಣ್ಣೆಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ನಿಮ್ಮತ್ತಿದು ಮತ್ತೆ ವೀಕ್ನೆಸ್ ಆಫ್ ಯುವರ್ ಮಾವಾರ್ ಎನರ್ಜಿ ಶೇರೆ. ಈಗೇನ ಹಣ್ಣು ತರ್ಬೇಕನ? ಹಣ್ಣು ಕಂಡಾಬಿಟ್ಟು ತುಟ್ಟದವ ಮರ. ಈ ಸಲ ಉಪಾಸ ಕಡಿಮೆ ಮಾಡೋಟು. ಅದೆಲ್ಲ ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡು ತಗೊಂಬರ್ರಿ. ಹಂಗ 1 ಪಾವು ಕಿಲೋ ಬಾದಾಮಿ ತಗೊಂಬರ್ರಿ, 1 ಕಿಲೋ ಗೋಡಂಬಿ ತಗೊಂಬರ್ರಿ, 1 ಪಾವು ಕಿಲೋ ಪಿಸ್ತಾ ತಗೊಂಬರ್ರಿ, 1 ಕಿಲೋ ಇವು ತಗೊಂಬರ್ರಿ. ಅವು ಎಂತ ಸುಟ್ಟ ಏನೇನ ಬರ್ತಾವ ನೋಡವು, ಅವನ್ನೆಲ್ಲ ತಗೊಂಬರ್ರಿ. ಮತ್ತೆ ಈಗ ಅಯ್ಯ ಬೆಳಗಿಂದ ಚಂತನ ನೆಟ್ಟ ಕೂಳು ಬೆಟ್ಟಾಗಿರಂಗಿಲ್ಲ. ಅದಕ್ಕೆ ವೀಕ್ ಆಗಿರ್ತಾನೆ, ಅನಿಮೀಕ್ ಆಗಿರ್ತಾನೆ. ಅದಕ್ಕೆ ಮೈಯಾಗ ಶಕ್ತಿ ಬೇಕಾ ಬೇಡ? ಅದ್ರ ಸಂಬಂಧ ತಗೊಂಬರ್ರಿ. ಒಟ್ಟು ನೆನೆಸಿಟ್ಟು ತಿಂತಾನೆ ಮೈಯಾಗ ಒಟ್ಟು ಶಕ್ತಿ ಯಾರ ಬರ್ಲಿ. ಯಾಕಂದ್ರೆ ರಗತ್ ಕಡಿಮೆ ಆಗೈತಿ ಮೈಯಾಗ. ಅದಕ್ಕೆ ಸೇಬುಹಣ್ಣು ತಗೊಂಬರ್ರಿ, ಮೈಯಾಗ ರಗತ್ ಕಡಿಮೆ ಆಗೈತಿ. ಅಮ್ಮ ನೀನ್ ಮನುಷ್ಯಾಳದಿದ್ದನ್ಗಿನ ಅದಿಲ್ಲ ರಗತ್ ಕಡಿಮೆ ಆಗತ್ತಂತ ಮೊನ್ನೆ ಡಾಕ್ಟರ್ ಹೇಳ್ಯಾರ. 14 ಪಾಯಿಂಟ್ ರಗತ್ ಐತ್ರಿ ನಿಮ್ಮ ಮೈಯಾಗ ಅಂತೇಳಿ. 14 ಪಾಯಿಂಟ್ ಬಾಳತನ? ಅದು ಮನುಷ್ಯ 100ಕ್ಕೆ 100 ಇರ್ಬೇಕು ಯಾವಾಗ್ಲೂ. ಗೊತ್ತನ? 14 ಅಂತ. ಇನ್ನು ಉಳಿದಿದ್ದು ಯಾರಿಗೆ ಕೊಡ್ಬೇಕು ನಾನು? ಅದೆಲ್ಲ ನಂಗೆ ಗೊತ್ತಿಲ್ಲ. ಹಣ್ಣು ತೊಗೊಂಬರ್ರಿ, ಸೇಬುಹಣ್ಣು ತೊಗೊಂಬರ್ರಿ. ಚಲೋ ತೆಂಗ ತಿಂದು ಮೈಯಾಗ ಒಟ್ಟು ರಕ್ತ ಮಾಡ್ಕೋತೀನಿ. ಈಗ ಬಾಯಾಗ ಹಲ್ಲಿದ್ದಾಗ ಎಲ್ಲ ತಿಂದ್ಬಿಡ್ಬೇಕು. ಅಂದ್ರೆ ವಯಸ್ಸಾಗಿ ಬಾಯಾಗ ಹಲ್ಲು ಬಿದ್ದಿಂದ ಒಟ್ಟು ಮೈಯಾಗ ತಾಕತ್ತಿರ್ತೈತಿ. ನಿಮ್ದೇನು ಚಿರತ್ತಾಗ ಕುಡ್ಕುಡ್ ನಿಮ್ಮಂಗೆ ನಳ್ಳಂದೇನು ನನಗೆ? ಸೇಬುಹಣ್ಣಿನ ಅಂಗಡಿ ಬುಟ್ಟಿ ಮುಂದೆ ನಿಲ್ಲಕ್ ಆಗ್ವಲ್ತು. 2,500 ರೂಪಾಯಿ ಕಿಲೋ ಅಂತ. ಗೊತ್ತನ? ಅಲ್ಲಿ ಬ್ಯಾಡ್ಲಿ ಅದೆಲ್ಲ ಏನ ಇದಿದ್ದನ್ನ ತರ್ತಂತ ತಿನ್ನ ಸಸ್ತಾ ಇದ್ದಿದ್ದು ಯಾವ ನೋಡಿ. ಬುಟ್ಟಿ ಮುಂದೆ ನಿಲ್ಲಕ್ಕಾಗಿಲ್ಲ ಅಂದ್ರೆ ಏನ್ ನಿಂತಾರಿ? ಒಟ್ಟು ತಗೊಂಬರ್ರಿ ಅಷ್ಟೇ. ವರ್ಷಕ್ಕೊಂದು ಬರೋ ಹಬ್ಬನ ನೆಟ್ಟಗೆ ಮಾಡಕ್ಕಾಗಂಗಿಲ್ಲ ನಿಮ್ಮ ಕೈಲಿ. ಹಂಗ ಒಂದು 2 ಮಾರು ಶಾವಂತಿಗೆ ಹೂ ತಗೊಂಬರ್ರಿ. ಶಿವನ್ ಪೂಜೆ ಮಾಡ್ಬೇಕು ಅದಕ್ಕೆ. ಏನ ಆತು ತರ್ತೇನೆ. ಹೂವಿಂದು ರೇಟ್ ಏನಾಗೈತೆ ಏನ್ ಯಾರಿಗ್ ಗೊತ್ತು. ಏಟರ ಆಗೋಲ್ತಕ್ಕ ತಗೊಂಬರ್ರಿ. ದೇವ್ರು ಇಷ್ಟೆಲ್ಲ ಆರಾಮ್ ಇಟ್ಟಾನ, ತಿನ್ನಾಕ ಉಣ್ಣಾಕ ಎಲ್ಲ ಕೊಟ್ಟಾನ. ಪೂಜೆರ ಮಾಡಾನ ಒಂದು ನೆಟ್ಟಗ. ಆಯ್ತಾಯ್ತು. ನೋಡ್ದೇನ್ವಾ ಸೊಸಿ ನಿಮ್ಮ ಅತ್ತಿ ಒಂದತ್ತ ಹಿಂಗ್ ಮಾಡ್ಬೇಕು ನೋಡು. ಶಾಂತಕ್ಕ ಆದ್ರೂ ಗಟ್ಟೊಳಗರಿಗೆ ಬಿಡ ನೀನು. ಗೌಡ್ರನ್ನ ಹೆದರ್ಸ್ಕೊಳ್ಬಿಟ್ಟಲ್ಲ ಶಾಂತಕ್ಕ. ಏನೇನ್ ಬಿಡ ಏನ್ ಇವ್ರ ಪ್ರಕಾರ ಹೋದ್ರೆ ಉಪಾಸಿ ಚಟಿಬೇಕಾದಿತ್ತು. ನಾವು ಬೆಳಗಿಂದ ಚಂತೆ ನಮ್ಮಗಳೇ ಕೆಲಸ ಇರ್ತಾವ, ಕುಂಡಿನೆಲ್ಲ ಕತ್ಲಾರ್ದಷ್ಟು. ಉಪಾಸಿರು ಅದು ಮಾಡು ಇದು ಮಾಡು ಅಂತ ಹೇಳ್ತಾರ. ಮನುಷ್ಯ ಏನ್ ಪುರ್ಸತ್ತಿ ನಿಧಾನ ಬೇಡ ಸ್ವಲ್ಪರ. ನೀ ಹಾಲು ಕಿಸ್ಕೊಂಡು ನಿಂತೆಲ್ಲ, ಹೋಗ ಕಟಕ್ ಚಾ ತರ ಹೋಗ ಕುಡಿತೀನಿ. ಹಂಗ ಗಿರ್ಜಿ ಬಂದಾಳ, ಹಾಕಿ ಒಂದ್ ಕಟಕ್ ಚಾ ತೊಂಬ. ಹ್ಞೂ ರೀ ಅತ್ತಿಯರ. ಶಾಂತಕ್ಕ ಏನಾತ? ಯಾಕ? ಅಯ್ಯ ಮೂಲಿ ಮನಿ ಸುವರ್ಣಿ ಅದಾಳಲ್ಲ, ಸುವರ್ಣಿ
ಅಯ್ಯೋ ಆಕಿ ಮಗಳು ಯಾರ್ದ ಕುಟ್ಟು ಹುಡುಗ್ಯಾಳಂತ ಹೊರಗೆ ನಿಂತು ಒಂದ ಸಮನ ಅಳಾಕತ್ತಾಳ ಯವ್ವ ಬಾಗಲ್ದಾಗ ಕುಂತು. ಮತ್ತು ಆಮೇಲೆ ಇದು ಏನದ ಒಂಥರ ಮಂದೆಲ್ಲ ಸೇರ್ಯಾರ. ನಮ್ಗೆ ಕೆಟ್ಟ ಅನ್ಸ್ಬಿಡ್ತವ ಯವ್ವ ಕೇಳಿ ಸುದ್ದಿನ. ಅದಕ್ಕೆ ಬಂದೆ ಇಲ್ಲಿಗೆ ನಿನ್ಗೆ ಹೇಳೋಣ ಅಂತೇಳಿ. ಅಯ್ಯೋ ಅದ್ರ ಗಂಟೆದ್ ಗಟ ಅಸ್ಲಿ ಅದಕ್ಕೇನು ಬಂತಂತ ಯವ್ವ ಸುಡ್ಗಾಂಡ್ ನುಂಗಾಕತ್ತಾಗ. ಏನು ಈಗಿನ ವಯಸ್ಸಿನ ಹುಡುಗ್ಯಾರ ಏನವ ಆತಾಗ ವಯಸ್ಸಿಗೆ ಬರತ್ಲೆ ಒಂದು ತಟ್ಟ ಕಾಲೇಜ್ಗೆ ಹೋಗಂಗಲ್ಲ ಬರಂಗಲ್ಲ ಆಗಲೇ ಓಡೋಗ ಲವ್ ಮಾಡ ಸುಡ್ಗಾಡತ್ತಾಗಿಂತವೆಲ್ಲ ಮಾಡ್ಕೊಂಡು ಹಿಂಗೆ ಮಾಡಿಬಿಡ್ತಾವ ನೋಡಿ ಗೊತ್ತಾಗ ಪಾಪ. ಅಳಕತ್ತಾಳನ. ಅಲ್ಲ ನಾನು ಒಂದು 2 ಸಲ ನೋಡಿದ್ದೆ ಆ ಕಾಲೇಜಿಂದ ಬರ್ತಾನು ಯಾವತ್ತ ಆ ಸುಡ್ಗಾಡ್ ಫೋನ್ ಕಿವ್ಯಾಗ ಹೆಟ್ಕೊಂಡ ಬರೋದು ಮಾತಾಡ್ಕೊಂತ ಮನೆ ಮುಟ್ಟೋದು. ಮನೆ ಬಿಡ್ತಿದ್ದಂಗ ಮತ್ತೆ ಆ ಸುಡ್ಗಾಡ್ ಫೋನ್ ಕಿವ್ಯಾಗ ಹೆಟ್ಕೊಂಡ ಕಾಲೇಜ್ ಮುಟ್ಟು ಮಾಟ ಹೋಗೋದು. ಬರೇ ಇದೆ ಯವ್ವ ನಾ ಅದ ಅಂತಿದ್ದೆ ಎಂತ ಮಾತಾಡ್ತೈತೆ ಏವ ಇದು ಫೋನ್ಯಾಗ ಇದ್ರ ಬಕ್ಬಾರ್ಲಿ ಬಡಿಲಿ ಅಂತೇಳಿ ಹಂಗ ಆತ್ ನೋಡೋದು. ನನಗೆ ಗೊತ್ತಾಯ್ತು. ಅವ ಆಕಿ ಇವ ಅದನಲ್ಲಿ ಯಾರ ಭಯ ಬರೋಲ್ದಲ್ಲ ಅವ ಸಿದ್ದರಾಮಯ್ಯ ಅವನ ಜೊತೆಗೆ ಹುಡುಗಾಳ. ಏನು ಅವನ ಜೊತೆಗೆ ನಿನಗೆ ಹೆಂಗೆ ಗೊತ್ತಾಗಿರ್ಜಿ? ನಮ್ಮೂರಾಗಿಸಿ ಮನಸಪ್ಪನ ಗುಡಿ ಐತಲ್ಲ ಅದೇ ದೊಡ್ಡ ನೀರ್ಲ ನಿನ್ನ ಮರ ಐತಲ್ಲ ಅದ್ರ ಬಿಡ್ದಾಗ 2 ಸಲ ಮಾತಾಡ್ಕೊಂಡು ಕುಂತಿದ್ದು ನಾನು ನೋಡೇನಿ. ಅಲ್ಲಿ ಯಾರು ಮಂದಿರದಲ್ಲ ಅಂತೇಳಿ ಮಾತಾಡ್ಕೊಂಡು ಕುಂತಿರ್ತಿದ್ರು. ನಾನು 2 ಸಲ ಕಟ್ಗಿಗೆ ಹೋದಾಗ ನೋಡೇನಿ. ಇವ್ವ ಅವಾಗ ಅನ್ಕೊಂಡಿದ್ದೆ ಏನ ಇವರಿಬ್ಬರು ನಡ ಕಚಮಚ ಕಸಪಸ ನಡ್ದತ್ತೆ ಅಂತೇಳಿ ಹಂಗ ನೋಡದ. ಅಬ್ಬಾ ಅವಾಗ ನಾನು ಊರಾಗ ಅವನು ಏನು ಊರು ಬಿಟ್ಟು ಹೋಗ್ಯಾನ. ಅವನು ಏನು ಕಂಡಂಗ ಆಗ್ಲಿಲ್ಲವ ಒಟ್ಟ. ನನಗನ್ಸದಂಗಾರ ಇಬ್ರು ಸೇರೆ ಪ್ಲ್ಯಾನ್ ಮಾಡಿ ಓಡಾಗ್ಯಾರ ಹಂಗಾರ. ಯವ್ವ ಏನು ಬಂತು ನೋಡಿ ಹೋಗ್ ಆಜು ಬಾಜುಕಿದ್ದು ಹಂಗಾರ ಹಿಂಗೆ ಮಾಡ್ತಾವಂದ್ರೆ ಏನು ಮಾಡೋದೈತಿ? ಆದ್ರೂ ಏನೇನ ತಾಯಿಗಳು ನೆಟ್ಟಗೆ ಬೆಳೆಸ್ಬೇಕು ಬಿಡ ಯವ್ವ. ಅಯ್ಯ ತನಕುಂದ್ರ ತಾಯಿಗಳು ನೆಟ್ಟಗೆ ಬೆಳೆಸ್ಬೇಕು. ಯಾ ತಾಯಿ ಏನು ಓಡೋಗಂದಿರ್ತಾಳನ? ಇನ್ನು ಹೆಂಗೆ ಬೆಳೆಸ್ಬೇಕು? ಉಣ್ಸಿರ್ತಾಳ ತಿನ್ಸಿರ್ತಾಳ ಸಾಲ ಅಂದಂಗೆ ಕಳ್ಸಿರ್ತಾಳ ಅರಿ ಬಂದಂಗೆ ಕೊಡ್ಸಿರ್ತಾಳ ಎಲ್ಲ ಮಾಡಿರ್ತಾರವ. ಇನ್ನೇನಿಕೇನು ನಿನ್ನ ಮದುವೆ ದೊಡ್ಡಕೆಗಿಂದ ಲವ್ ಮಾಡಬೇಡ ಓಡೋಗ್ಬೇಡ ಅಂತ ಏನು ಸಣ್ಣದಿರ್ತ ಬುದ್ಧಿ ಹೇಳ್ಕೊಂತ ಇರಕತ್ತೇನ? ಅದೆಲ್ಲ ಅವಕ್ಕೆ ತಿಳ್ಕೊಬೇಕವ. ಓದೇನಿ ಬರ್ದನಿ ಪ್ರಪಂಚಕ್ಕೆ ಏನು ಗೊತ್ತೈತಿ ಏನು ಲವ್ ಮಾಡಿ ಓಡೋದ್ರ ಗತಿ ಏನಾಗೈತಿ ಎಲ್ಲ ತಿಳ್ಕೊಂಡಿರ್ತಾವ. ಮತ್ತೇನು ತಾಯಿಗಳಿಗೆ ಅನ್ನಕ್ಕೇನೈತಿ ಹೋಲಿ ಬಿಡು. ಸುಮ್ಮನೆ ಅವ್ರ ಮನೆ ವಿಚಾರ ನಾವ್ ಯಾಕೆ ಮಾತಾಡ್ಬೇಕು? ಹೋದಿಲ್ಲ ಗಿರ್ಜಿ ಮಾಡ್ದಾರ ಪಾಪ ಆಡ್ದಾರ ಬಾಯಾಗ ಅಂತೇಳಿ ನಮ್ಗೆ ಯಾಕೆ ಬೇಕಾಗಿರ್ಜಿ? ಹೋಲಿ ಬಿಟ್ಬಿಡು ಹೋಲತ್ತ. ಹೌದೌದು ಶಾಂತಕ್ಕ ನೀ ಹೇಳೋದು ಬರಬರಿ. ಮಾಡ್ದಾರ ಪಾಪ ಆಡ್ದಾರ ಬಾಯಾಗ ಅಂತೇಳಿ ನಮ್ಗೆ ಯಾಕೆ ಬೇಕು? ಹೌದಿಲ್ಲ ಓಡೋದಕ್ಕಾಕಿ ಅವರಿಬ್ರು ಅಳಗ್ರವ್ರವಾರ ನಮ್ಗೆ ಯಾಕೆ ಬೇಕು? ಹೌದಿಲ್ಲ? ಅದಕ್ಕವ ನನ್ನ ಮಗಳು ಇಲ್ಲಡಿಲ್ಲ ನನ್ನ ಮಗಳಂತ ಮಗಳ ಯಾರಿಲ್ಲ. ಒಟ್ಟ ಭಾಳ ಫೋನ್ ಕೈಯಾಗ ಹಿಡಿಯಂಗಿಲ್ಲ ಏನಿಲ್ಲ. ಹೊರಗೆ ಬಂದು ಹಲಕಿಸ್ಕೊಂತ ಮಾತಾಡ್ಕೊಂತ ನಿಂದ್ರಂಗಲ್ಲ ಏನಿಲ್ಲ. ಇವ ಇಷ್ಟು ಶಾಣೆ ಐತವ ನನ್ನ ಮಗಳ ಕರೆನ. ನಾನಂತೂ ಭಾಳ ಬಿಗುನಾಗದೆ ನೋಡು. ಫೋನಿಗೇನು ಕೇಳಿದ್ರೆ ಕೊಡ್ಸೋದು ಇಲ್ಲ ನಾನು. ನಮ್ದ ಫೋನ ಒಂದಿಟ್ಟು ಏನಾರ ಮಾತಾಡಕ್ ಬೇಕಂದ್ರೆ ತೊಗೊಂಡಿರ್ತಾಳ ಅಟ್ಟೆ. ಅದ ಗೆಳತಿಯರಿಗೆ ಹೆಚ್ಚಿ ಆ ಬುಕ್ಕ ಪಕ್ಕ ಕೇಳಾಕ ಪೆನ್ ಏನು ಕೇಳಾಕ ಕಾಲೇಜಿಗೆ ಇವತ್ತು ಬರ್ತೀಯಾ ಸಾಲಿಗೆ ಹೋಗ್ತೀಯಾ ಅಂತ ಕೇಳಾಕಷ್ಟೇ. ಇಲ್ಲ ಅಂದ್ರೆ ಇಲ್ಲವ. ಮಾತಾಡು ಮಟ ಮಾತಾಡಿ ನಮ್ಗೆ ಯಾಕೆ ಊರವ್ರ ಸುದ್ದಿ ಅನ್ನೋದು. ನಿನ್ನ ಮಗಳು ಪಾಪ ಹಂಗಲ್ ಬಿಡವ. ಅಯ್ಯೋ ಬಂಗಾರದಂತ ಹುಡುಗಿ ಅಯ್ಯೋ ನಾಳೆ ಕಟ್ಕೊಂಡು ಹೋಗುವಂತ ತನ್ನ ನೋಡು. ಮತ್ತೆ ನೀ ಹೋಗಿದ್ದೇನೆ ಪ್ಯಾಟಿಗೆ ಹೋಗಿಲ್ಲ. ನಮ್ಮ ಮನೆಯವರಿಗೆ ಹೇಳೇನಿ ಪ್ಯಾಟಿಗೆ ಹೋಗ್ಬೇಕಿತ್ತು. ನನಗಾಗಲ್ಲ ಇವತ್ತಂದಿದ್ದಕ್ಕೆ ಪಾಪ ಅವ್ರ ಹೋಗ್ಯಾರ ತರಕ್ಕೆ. ಆ ಕೆಟ್ಟ ಬಿಸ್ಲ ಸುತ್ತಾಡಿ ಆ ಹಣ ತರ್ಬೇಕು ಏನು ತರ್ವಲ್ಲಕ್ಕಂತೇಳಿ ಹೇಳುವಂಗೆ ಹೇಳೇನಿ. ಹಣ ತರ್ತೇನೆ ಅಂತ ಹೋಗ್ಯಾರ ಅಷ್ಟ. ಮತ್ತೆ ಗಿರ್ಜಿ ನಿಂದ ನನಗೆ ಹಿಂಗೆ ಇದಾಕವ ಅಂತೇಳಿ ಗೊತ್ತಿತ್ತವ. ಅದಕ್ಕೆ ಕಾಯಿ ಮ್ಯಾಗಿರುವಂಥ ಬಾಳೆಹಣ್ಣು ಮೊನ್ನೆ ಹೋದ ಐತಾರ ಸಂತೆ ಆತಲ್ಲ ಮನೆ ಸಂತೆ ಐತಾರ ಸಂತೆ ಅವತ್ತ ಒಂದು ಚಲೋ 1-2 ಕಲ್ಲಂಗಡಿ ಆಮ್ಯಾಗ ಮತ್ತು ಇದು ಏನದ ಬಾಳೆಹಣ್ಣು ಕರ್ಜರ ಅವೆಲ್ಲ ಮೊದಲ ತಂದಿಟ್ಕೊಂಡಿದ್ನೇ ಶಾಂತಕ್ಕ. ಈಗ ಭಾಳ ಅಂದ್ರೆ ಒಂಚೂರು ದ್ರಾಕ್ಷಿ ಹಣ್ಣು ಆಮೇಲೆ ಮತ್ತೇನಾರ ಬೇರೆ ತರ್ತಾರ ಏನು ಮಾಡ್ತಾರ ಗೊತ್ತಿಲ್ಲ. ನಾನೇನು ಭಾಳ ತಿನ್ನಕ್ಕೆ ಹೋಗುದಿಲ್ಲ ಶಾಂತಕ್ಕ. ನನ್ನ ಮಗ ಅದನ್ನಲ್ಲ ಓಡಾಡ್ಕೊಂತ ಹೊರಗೆ ಒಳಗೆ ಅಡ್ಡಾಡ್ಕೊಂತ ತಾನ ತಿಂತತೆ ಪಾಪ. ಅದ್ರ ಸಲುವಾಗಿ ಅವ ಬಡ್ದಾಡೋದು. ಮತ್ತೆ ಏನು ಮಾಡ್ಬೇಕು? ವರ್ಷಕ್ಕೊಮ್ಮೆ ಮನುಷ್ಯ ಹಣ್ಣು ತಿನ್ಬೇಕು ಆರೋಗ್ಯ. ಹಬ್ಬ ಹುಣ್ಣಿಮೆ ಅಂತೇವೆ ಶಾಂತಕ್ಕ. ಆದರೂ ಎಲ್ಲ ಅದೇನು ಅಂತಾರಲ್ಲ ಸೈಂಟಿಫಿಕ್ ಅಂತೇಳಿ ಹಂಗೆ ಹಣ್ಣು ಹಂಪ್ಲ ವರ್ಷಕ್ಕೊಮ್ಮೆ ತಿನ್ಬೇಕು. ಪಂಚಮಿ ಅಂತ ಬಂದ್ರೆ ಎಲ್ಲ ಥರದ ಉಂಡಿ ಕಟ್ತೀವಿ. ಎಲ್ಲ ಕುರ್ದು ಕಾಳು ಕಡಿ ಏನು ಎಳ್ಳು ಗೆಳ್ಳು ಎಲ್ಲವೂ ಪೌಷ್ಟಿಕಾಂಶ ನಮಗೆ ಬೇಕು ನೋಡು. ಹಾಗಾಗಿ ಎಲ್ಲ ಹಬ್ಬಗಳದಾಗ ನಾವು ತಕ್ಕಂಗೆ ತಿಂತೇವೆ ನಾವು. ಹೌದು ಅದು ಕರೆ ಬಿಡಿ. ಹಿರಿಯರು ಮಾಡಿದ್ದು ಯಾವುದೂ ಸುಳ್ಳಲ್ಲ. ಹಿರಿಯರು ಏನ ಮಾಡ್ಯಾರಂದ್ರು ಶಾಣೆಯರು ಅವ್ರು ಒಂದು ಲೆಕ್ಕ ಇಟ್ಟ ಮಾಡಿರ್ತಾರೆ. ಮತ್ತೆ ಹೌದಿಲ್ಲ? ನಡ್ದಿಂದಾಗ ಎಲ್ಲಿ ತಂದು ತಿನ್ಬೇಕಾಗೈತೆ ನಾವು? ಅಯ್ಯೋ ಅಂತಂದ್ರೆ ತಂದ್ವಿ ಬಿಟ್ವಿ. ಇದ್ರಿತ್ತು ಇಲ್ಲಂದ್ರೆ ಇಲ್ಲ. ಅದ ಶಿವರಾತ್ರಿ ಅಂದ್ರೆ ಎಲ್ಲ ಥರ ಹಣ್ಣು ತಂದು ತಿಂತೇವೆ. ದೇಹಕ್ಕೂ ಚಲೋನ. ಉಪಾಸಿ ಮಾಡ್ತಿರ್ಬೇಕು ದಿನ ನಮ್ನಿ ಕುಳ್ಕುತ್ತ ನೀರು ಪಿತ್ತ ಅಂತೇಳಿ ಆ ಪರಿ ತಿನ್ನೋದು ಚಲೋ ಅಲ್ಲ ಬಿಡ ಇವ ಊಟನ.